ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜ್ ವತಿಯಿಂದ ಉಚಿತ ಆರೋಗ್ಯ ರಕ್ತದಾನ ಶಿಬಿರ ಯಶಸ್ವಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜ್ ಹಾಗೂ ಫೋರಂ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಸಂಯೋಗದಲ್ಲಿ ನಗರದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಸಸಿ ನೆಡುವ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜ್ ನೂತನ ಅಧ್ಯಕ್ಷರಾದ ರಾಜು ಬಿರ್ಜನ್ನವರ್, ಕಾರ್ಯದರ್ಶಿ ರವಿ ಬಿರ್ಜನ್ನವರ್, ಫೋರಂ ಖಂಜಾಂಚಿ ಪ್ರಭು ಪ್ರಸಾದ್ ಹಾಗೂ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮತ್ನಾಳ್ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೈದ್ಯರಾದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ ರವರು ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ, ನಿಯಮಿತ ಆರೋಗ್ಯ ತಪಾಸಣೆಯ ಮಹತ್ವ ಹಾಗೂ ರೋಗಗಳ ತಡೆಗಟ್ಟುವಿಕೆ ಕುರಿತು ಉಪಯುಕ್ತ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ವತಿಯಿಂದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೈದ್ಯರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ವಾಣಿ ಇರ್ಕಲ್ ಹಾಗೂ ಡಾಕ್ಟರ್ ಸಂತೋಷ್ ಜೀವನ್ನವರ್ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಪರಿಸರ ಸಂರಕ್ಷಣೆ ಸಂದೇಶ ಸಾರುವ ಉದ್ದೇಶದಿಂದ ಸಸಿ ನೆಡುವ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪುಂಡ್ಲಿಕ್ ಜಗದಾಳೆ, ಧನಂಜಯ್, ವಿಶಾಲ್ ಗೌಳಿ, ಸತೀಶ್ ನಾಯ್ಕರ್, ಸಂದೀಪ್ ಮಲ್ಗೇವಾಡ್ ಸೇರಿದಂತೆ ಅನೇಕ ಗಣ್ಯರು, ಸದಸ್ಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ನಂಬರ್ 1 ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ಸುಮಾರು 16 ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಸಿನಿಮಾ ನಟ ನಟಿಯರಿಗೂ ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ದೇಹವಶ, ಪುರುಷ ದೇಹವಶ, ಪ್ರೀತಿಯಲ್ಲಿ ನಂಬಿ ಮೋಸ, ಸಂಭೋಗ ವಶೀಕರಣ, ಗಂಡ ಹೆಂಡತಿ ಕಲಹ, ಮನೆಯಲ್ಲಿ ಅಶಾಂತಿ, ವಾಮಾಚಾರ ಪ್ರಯೋಗ, ನೀವು ಇಷ್ಟಪಡುವಂತಹ ಸ್ತ್ರೀ ಸಂಭೋಗ ಮಾಡಲಿಕ್ಕೆ ಒಪ್ಪುತ್ತಿಲ್ಲವೇ? ಹಾಗಾದ್ರೆ ನಮ್ಮ ಗುರೂಜಿ ಅವರು ಅಷ್ಟಮಂಡಲ ಸರ್ವಸಿದ್ಧಿ ಮಂತ್ರಶಕ್ತಿಯಿಂದ ಕೇವಲ 8 ಗಂಟೆ ಒಳಗಡೆ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ. ನಿಮ್ಮ ಕೆಲಸ ಆಗದಿದ್ದರೆ ನಿಮ್ಮ ಹಣ ನಿಮಗೆ ವಾಪಸ್. ಈಗ ನಮ್ಮಲ್ಲಿ 6 ಕ್ಲಬ್ ಇದೆ. ಒಬ್ಬರೇ ಪರವಾಗಿಲ್ಲ, ನಾವು ನೆಟ್ವರ್ಕ್ ಕ್ಯಾಂಪ್ ಮಾಡ್ತಾ ಇದ್ವಿ. ಎರಡು ಕಡೆ ಪಾಯಿಂಟ್ ಮಾಡಿದ್ವಿ. ಒಂದು ಸರಿ ಹಾಸ್ಪಿಟಲ್ ಅದ. ಈಗ ನಮ್ಮಲ್ಲಿ ಎಲ್ಲರೂ ಬ್ಲಡ್ ರೋಡ್ ಅಲ್ಲಿ ಸಿ ಹಾಸ್ಪಿಟಲ್ ಒಳಗೆ ಬ್ಲಡ್ ಡ್ರೈ ಮಾಡ್ತಾ ಇದ್ದೀವಿ. ಇವತ್ತಂದ್ರೆ ರೋಟರಿ ಸ್ಟಾರ್ಟ್. ಆಕ್ಚುಲಿ ಮೊದಲನೇ ನಾನು ಹೆಲ್ತ್ ಪರ್ಸೆಂಟ್ ಆಗಿ ಮೊದಲ ಕಾರ್ಯಕ್ರಮ ಇವತ್ತಿನ ದಿವಸ ಆತ್ಮೀಯ ರೋಟರಿ ಸದಸ್ಯರೇ ಹಾಗೂ ಗೌರವಾನ್ವಿತ ವೈದ್ಯರೇ ಹಾಗೂ ಪತ್ರಕರ್ತರು ಹಾಗೂ ನಮ್ಮ ಸಂಸ್ಥೆಯ ಸಲಹೆ ನಾವು ನಮ್ಮ ಸಂಸ್ಥೆಯಲ್ಲ ನಮ್ಮ ಸದಸ್ಯರೇ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಎಲ್ಲ ಸದಸ್ಯರಿಗೆ ಇಂದು ಜುಲೈ 1 ವೈದ್ಯರ ದಿನ. ಯಾಕಂತಂದ್ರೆ ಇವತ್ತು ವೈದ್ಯರ ದಿನ. ಡಾಕ್ಟರ್ ವಿಧಾನ್ ಚಂದ್ರ ಅವರ ಜನ್ಮ ಮತ್ತು ಪ್ರದೇಶ ಮಾಡಿದ್ದೇನೆ. ಅವರ ಹೆಸರಿನಲ್ಲಿ ಇರುವ ಈ ದಿನವನ್ನು ಸಮಾಜಕ್ಕೆ ಇರುವಾಗ ಕೆಲವಾದ ವೈದ್ಯರಿಗೆ ನಾವು ಸಲ್ಲಿಸುವ ಗೌರವವಾಗಿದೆ. ಆದರೆ ವೈದ್ಯರೇ, ನೀವು ಕೇವಲ ರೋಗಕ್ಕೆ ಔಷಧಿ ಕೊಡುವವರಲ್ಲ, ನೀವು ಭರವಸೆ ಕೊಡುವರು, ಜೀವ ಉಳಿಸುವವರು, ನೋವಿಗೆ ಮದ್ದು ಹಾಕುವವರು. ಕೋವಿಡ್ ಸಂದರ್ಭದಿಂದ ಹಿಡಿದು ಇಂದಿನ ಗ್ರಾಮೀಣ ಆರೋಗ್ಯ ಶಿಬಿರದವರೆಗೂ ನೀವು ಸೇವೆಯೇ ಧರ್ಮ ಎಂದು ಬದುಕಿ ತೋರಿಸಿದ್ದೀರಿ. ನಿಮಗೆ ನನ್ನ ಮತ್ತು ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜ್ ಹಾಗೂ ಫೋರಂ ಕನ್ಸಲ್ಟಿಂಗ್ ವತಿಯಿಂದ ಹೃದಯಪೂರ್ವಕ ವೈದ್ಯರ ದಿನದ ಶುಭಾಶಯಗಳನ್ನು ಕೋರ್ತೇನೆ. ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜ್ ಮತ್ತು ಫೋರಂ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಧಾರವಾಡ ಸಂಯುಕ್ತ ರಾಷ್ಟ್ರದಲ್ಲಿ ನಾವು ಇಂದು 2 ಉದಾತ್ತ ಕಾರಣಗಳನ್ನು, ಒಂದು ಧ್ಯೇಯ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಎಂದು ಸಂದೇಶದೊಂದಿಗೆ ಈ ಸೇವೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮ 2 ಪ್ರಮುಖ ಕಾರಣಗಳು ಉಚಿತ ಆರೋಗ್ಯ ಸಂರಕ್ಷಣೆ ಮತ್ತು ರಕ್ತದಾನ ಶಿಬಿರ. ರಕ್ತದಾನ ಮಾಡಿ ಜೀವ ಉಳಿಸಿ ಹಾಗೂ ಗಿಡ ಹಚ್ಚುವ ಕಾರ್ಯಕ್ರಮ. ಗಿಡ ಬೆಳೆಸಿ ಮತ್ತು ಮನುಷ್ಯ ಬೆಳೆಸಿ. ಆರೋಗ್ಯವಂತ ಸಮಾಜವೇ ಆರೋಗ್ಯವಂತ ರಾಷ್ಟ್ರ ಮತ್ತು ಆರೋಗ್ಯವಂತ ಸಮಾಜವನ್ನು ಕಟ್ಟುವಲ್ಲಿ ವೈದ್ಯರ ಪಾತ್ರ ಅತ್ಯಂತ ದೊಡ್ಡದು. ನನ್ನ ಅಧ್ಯಕ್ಷೀಯ ವರ್ಷದಲ್ಲಿ ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ ಮತ್ತು ಸಕ್ರಿಯ ಭಾಗವಹಿಸಿಕೆಯನ್ನು ನಾನು ಬಯಸುತ್ತೇನೆ. ಒಟ್ಟಾಗಿ ನಾವು ಹೆಚ್ಚು ಶಿಬಿರವನ್ನು ಮಾಡೋಣ, ಹೆಚ್ಚು ಜೀವ ಉಳಿಸೋಣ, ಹೆಚ್ಚು ಗಿಡ ಬೆಳೆಸೋಣ. ಕೊನೆಯಲ್ಲಿ ಶಿಬಿರಕ್ಕೆ ಆಗಮಿಸಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ವೈದ್ಯರು ಹಾಗೂ ಸ್ವಯಂ ಸೇವಕರಿಗೂ ನಾನು ಉಪಸ್ಥಿತರು ಎಲ್ಲರಿಗೂ ಧನ್ಯವಾದಗಳ ಜೊತೆಗೆ ಅದರ ಜೊತೆಗೆ ಡಾಕ್ಟರ್ ದಿನೇಶ್ ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೆ ಇದಕ್ಕೆ ಸಹಕಾರ ಶ್ರೇಯ ಹಾಸ್ಪಿಟಲ್ನ ಡಾಕ್ಟರ್ ವಾಣಿ ಇರ್ಕಲ್ ಮೇಡಮ್ ಹಾಗೂ ಅವರ ಸಿಬ್ಬಂದಿಯವ್ರಿಗೂ ಧನ್ಯವಾದಗಳು. ಇನ್ನೊಂದು 2 ಮಾತು ಹಾಗೂ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ.
ಈ ದಿನ ವೈದ್ಯರನ್ನು ಸ್ಮರಿಸಿದ ಈ ದಿನ ಶ್ರೇಷ್ಠ ತಜ್ಞರಾದ ಭಾರತ ರತ್ನ ಶ್ರೀ BC ರಾಯರವರು ಹುಟ್ಟಿದ ಜನ್ಮದಿನದ ಅಂಗವಾಗಿ ಇದನ್ನು ಆಚರಿಸುತ್ತೇವೆ. ನಮ್ಮ FCCಯ ಸಂಸ್ಥೆಯ ಪರವಾಗಿ ನಾವು ಹಲವಾರು ಸಾಮಾಜಿಕ ಕಳಕಳಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೇವೆ ಮತ್ತು ಅನೇಕ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಒಂದಷ್ಟು ಶಿಬಿರಗಳನ್ನು ಹಾಗೂ ಧಾರವಾಡ ಇದರ ಪಾಲಿಕೆ ಸಲುವಾಗಿ ಹೋರಾಟದಲ್ಲಿ ಸಹ ನಾವು ಕೈಗೂಡಿಸಿದ್ದೇವೆ. ಅದರಂತೆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾದ ರಾಜೀವ್ ದ್ವಿಜನ್ ಅವರು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರಕ್ಕೆ ನಮ್ಮನ್ನು ಕೇಳಿಕೊಂಡು ನಾವು ಅತ್ಯಂತ ಖುಷಿಯಿಂದ ಒಪ್ಪಿಕೊಂಡು ಅವರ ಮತ್ತು ಸಹ್ಯ ಹಾಸ್ಪಿಟಲ್ ಸಹಯೋಗದಲ್ಲಿ ರೋಟರಿ ಸಂಸ್ಥೆ ಹಾಗೂ ಎಲ್ಲರ ಸಹಯೋಗದೊಂದಿಗೆ ಇದನ್ನು ಯಶಸ್ವಿಗೊಳಿಸುವಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. Of the dance, Forum of Consultant Civil Engineers Dharwad and Rotary Club Dharwad Heritage members, and to all the doctors, happy Doctors' Day. Thank you so much for inviting me. It was a surprise for me. Thank you so much, sir, for felicitating me. And I think every day is Doctors' Day for us, because even now many patients are waiting there. So I had to just take some time and come here. But I request all of you to please donate blood, because since 3 months we are really facing lot of problem. There is no blood in the blood banks at all. And for 1 week, literally blood banks have closed down because there is no blood. Even 2 days back, Dharwad patient came who is bleeding. We have to operate, but his hemoglobin is just 6 grams. If it is only above 10 grams, we can operate. But because his hemoglobin is very low, we were neither able to operate and stop the bleeding. At the same time, we need blood even post-operatively. So I request them to come today, because we are doing blood donation camp. So today only we'll be putting the blood to the patient. So it's my kind request to all of you, whoever can donate blood, please donate blood. We want to collect maximum blood. Because of summer, usually there is lot of dehydration, because of which many people do not donate blood. So all over India we were facing this problem, but in Dharwad it was like too much. Patients coming from Bellary, Bijapur and all that. I was sending back to get the blood transfusion done there and come back on the medications that we were sending back. This is my kind request, please donate blood today, because I think Raju Bijana sir has told where all we have spots for blood donations. We also have come up from Rotary with a blood donation van from one of our Rotary club. So that will be utilizing, we assure you that we'll be utilizing whatever blood is given in a proper way without going any waste. Thank you so much. ಇವತ್ತು ಈ ರೋಟರಿ ಕ್ಲಬ್ ಯಾವ ರೀತಿ ಸಮಾಜ ಸೇವೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯವೇ. ಆದರೆ ಅವಾಗವಾಗ ಅದಕ್ಕೆ ಅಧ್ಯಕ್ಷರು ಹೊಸದಾಗಿ ಏನು ಬರ್ತಾರೆ, ಅವರು ತಮ್ಮ ವಿನೂತನ ಐಡಿಯಾಗಳೊಂದಿಗೆ ಈ ಸಮಾಜ ಸೇವೆಯನ್ನ ಇನ್ನೂ ಹೇಗೆ ನಾವು ಮಾಡಬೇಕು ಅನ್ನುವಂಥದ್ದನ್ನ ಹಲವಾರು ಹಿಂದಿನ ವರ್ಷಗಳನ್ನು ನಾವು ಗಮನಿಸಿದರೆ ನಮ್ಗೆ ಅರ್ಥ ಆಗ್ತದೆ. ಅವರವರ ಸಮಾಜ ಸೇವೆಯ ಈ ಹೆಜ್ಜೆಗಳು ಒಂಥರ ನಿಜವಾದಂತಹ ಪೂಜೆ ಏನು ಅಂತ ಅನಿಸ್ತಾ ಇದೆ. ಪೂಜೆ ಅಂತ ನಾವು ಎದಕ್ಕಂತೇವೆ, ಏನು ಗಡ್ಡೆ ಬಾರಿಸಿ ಕುಂಕುಮ ಹಚ್ಚಿ ಹೂ ಏರಿಸಿ ಮಾಡುವಂತಹ ಕೇವಲ ಒಂದು ತಾಂತ್ರಿಕ ಕ್ರಿಯೆ ಮಾತ್ರ ಪೂಜೆ ಅಲ್ಲ. ಅದು ಪೂಜೆ ನಿಜ, ಆದರೆ ನಿಜವಾದ ಅರ್ಥದಲ್ಲಿ ಸಮಾಜದಲ್ಲಿ ಬಿದ್ದವರನ್ನ ಎತ್ತುವಂತಹದ್ದು ನಿಜವಾದ ಪೂಜೆ. ಜ್ಞಾನ ಪಿಪಾಸುವಿಗೆ ಜ್ಞಾನ ಬೇಕು ಅಂತ ಹೇಳಿ ಯಾರು ಬರ್ತಾರೋ ಅವರಿಗೆ ಜ್ಞಾನವನ್ನು ನೀಡುವಂಥದ್ದು ನಿಜವಾದ ಪೂಜೆ. ಹಾಗೆ ಇವತ್ತು ಈ ರೋಟರಿ ಕ್ಲಬ್ನವರು ಅಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಫೋರಮ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ಪದಾಧಿಕಾರಿಗಳು ಕೂಡ ಈ ಸಮಾಜ ಸೇವೆಗೆ ಬದ್ಧರು, ಅವರು ಸ್ತುತ್ಯಾರ್ಹರು ಅಂತ ಹೇಳಿ ನನಗನ್ನಿಸ್ತಾ ಇದೆ. ನಮಗೆ ಸಮಾಜದಲ್ಲಿ ಹಲವಾರು ಮಜಲುಗಳಲ್ಲಿ ನಮ್ಗೆ ಗುರುವಾಗಿ ಕೆಲವರು ಬರ್ತಾರೆ. ಮೊದಲ ಗುರು ತಾಯಿ.
ನಿಮ್ಗೆ ಗೊತ್ತದಲ್ಲ, ಜನನಿ ತಾನೇ ಮೊದಲ ಗುರು, ನಂತರ ಶಾಲೆಯ ಶಿಕ್ಷಕರು, ಅವರು ನಮಗೆ ಗುರುಗಳು. ಇನ್ನೂ ಮುಂದುವರೆದಂತೆ ನಮ್ಮ ಸ್ನೇಹಿತರು ನಮಗೆ ಗುರುಗಳು. ಇನ್ನೂ ಮುಂದುವರೆದಂತೆ ನಮ್ಮ ಬಾಂಧವ್ಯವನ್ನು ಹಂಚಿಕೊಂಡಂತಹ ನಮ್ಮ ಕುಟುಂಬದ ಸದಸ್ಯರು, ತಂದೆ ಕಾಕ ಇರಬಹುದು, ಅಣ್ಣ ತಂಗಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು. ಹಲವಾರು ಮಜಲುಗಳಲ್ಲಿ ಹಲವಾರು ವಿವಿಧ ಗುರುಗಳಾಗಿ ಬರ್ತಾರೆ. ಇವತ್ತಿನ ದಿವಸ ಇದೇ ಈಗ ನಾವು ಒಂದು ಸಸ್ಯವನ್ನ ನೆಟ್ವಿ, ಅದಕ್ಕೆ ಪೋಷಿಸಿ ಅದನ್ನ ಬೆಳೆಸುವಂತಹ ಈ ಕಾರ್ಯಕ್ರಮ, ಈ ಸಸ್ಯ ಅಥವಾ ಪ್ಲಾಂಟ್, ಇದು ಮಾನವ ಜೀವನಕ್ಕೆ, ಮನುಕುಲಕ್ಕೆ ಎಷ್ಟು ಅತ್ಯವಶ್ಯ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯವೇ. ಹಾಗಾದ್ರೆ ಈ ಪ್ರಕೃತಿ ಅಂತ ಏನಿದೆ, ಜಗತ್ತು, ನಮ್ಗಿರೋದು ಒಂದೇ ಜಗತ್ತು, ಒಂದೇ ಪೃಥ್ವಿ. ಅದನ್ನ ಸ್ವಚ್ಛವಾಗಿಡಬೇಕು, ಅದನ್ನ ನಿರ್ಮಲವಾಗಿಡಬೇಕು ಅನ್ನುವಂಥದ್ದಾದರೆ ಈ ಪ್ರಕೃತಿಯನ್ನ ನಾವು ಆರಾಧಿಸಬೇಕು.